Hi, hello, namaste everyone. I am Pramod Gujjar, your science educator from Gujjar Tutorials. In this class, we are going to study some general reactions regarding acids, bases and salts. ಇಲ್ಲಿ ನಾನೊಂದು ಲಿಸ್ಟ್ ಆಫ್ ಜನರಲ್ ರಿಯಾಕ್ಷನ್ಸ್ ಬರಿತೀನಿ. ಅದನ್ನ ನೀವು ಇವಾಗಲೇ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇವಾಗ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದೆ ಲೆಸನ್ ಈಸಿ ಆಗುತ್ತೆ. ಇವಿಷ್ಟು ಜನರಲ್ ರಿಯಾಕ್ಷನ್ಸ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬಿಡ್ತು, ಕರೆಕ್ಟಾಗಿ ಹೇಳಕ್ ಬಂತು ಅಂದ್ರೆ 60% ಆಫ್ ದಿಸ್ ಲೆಸನ್ ಇಸ್ ಕಂಪ್ಲೀಟೆಡ್. ಈಗ 60%, 50 to 60% ನಿಮ್ಮ ಲೆಸನ್ ಇಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಲಾಸ್ಟಿಗೆ ಏನು ಉಳಿತು, ಆಮೇಲೆ pH ಇಂದೊಂದು, ಅದು ಬಿಟ್ರೆ ಒಂದು 4 ಕೆಮಿಕಲ್ಸ್ ಪ್ರಿಪ್ರೇಷನ್ ಆ್ಯಂಡ್ ಯೂಸಸ್ ಇದಾವೆ. ಇದಿಷ್ಟ ಆಗ್ಬಿಟ್ರೆ ಈ ಲೆಸನ್ ಮುಗೀತು. ಭಾಳ ಸಿಂಪಲ್ ಲೆಸನ್. ಫಸ್ಟ್ ಜನರಲ್ ರಿಯಾಕ್ಷನ್ಸ್ ಏನಂದ್ರೆ, ಜನರಲ್ ರಿಯಾಕ್ಷನ್ಸ್ ಫಸ್ಟ್ ರಿಯಾಕ್ಷನ್ ವೆನ್ ಆಸಿಡ್ reacts with metal. What happens when acid reacts with metal ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕು, ನಾವು ಏನ್ ಬರೀಬೇಕು ಅಂದ್ರೆ, ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ಒಂದು ಸಾಲ್ಟ್, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಇದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಒಂದೊಂದು ಆಕ್ಟಿವಿಟಿ ಆದ್ಮೇಲೆ ಒಂದೊಂದು ಕೊಟ್ಟಿದ್ದಾರೆ. ನಾನು ಒಂದೇ ಕಡೆ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಅಂಡ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಟು ಸ್ಟಡಿ. ಫಸ್ಟ್ ಏನು, ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸೆಕೆಂಡ್ ಇಕ್ವೇಶನ್, base plus metal. Base plus metal same salt plus hydrogen gas. ಆದರೆ ಒಂದು ನೀವು ನೆನ್ಪಿಟ್ಕೋಬೇಕು, ಏನು ಅಂತ ಅಂದ್ರೆ ಈ ರಿಯಾಕ್ಷನ್ ಆಗೋದು ಬಹಳ ರೇರ್. ಬಹಳ ಅಂದ್ರೆ ಬಹಳ ರೇರ್. ನೀವು ಬೇಸ್ ಹಾಕಿ ಮೆಟಲ್ಗೆ ಮತ್ತೆ ಆಮೇಲೆ ಹೀಟ್ ಮಾಡ್ಬೇಕು. ಇದು ಸೆಲ್ಫ್ ಆಗ್ತಕ್ಕಂಥ ರಿಯಾಕ್ಷನ್ ಅಲ್ಲ, ಆದ್ರೆ ಇದು ಸೆಲ್ಫ್ ಆಗುತ್ತೆ ರಿಯಾಕ್ಷನ್. ಇದು ಬಹಳ ರೇರು, ಭಾಳ ಅಂದ್ರೆ ಭಾಳ ರೇರು. ಜಸ್ಟ್ ನಿಮ್ಮ ಇನ್ಫಾರ್ಮೇಶನ್ಗೆ ಗೊತ್ತಿರಲಿ. ಥರ್ಡ್ ಬರಿತೀವಿ, ಆಸಿಡ್ ಪ್ಲಸ್ ಬೇಸ್. ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಆಸಿಡ್ಗೆ ಬೇಸ್ ಹಾಕಿದಾಗ ಏನಾಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್. ನೆಕ್ಸ್ಟ್ ಆಸಿಡ್ ಪ್ಲಸ್ ಮೆಟಲಿಕ್ ಆಕ್ಸೈಡ್. ಆಸಿಡ್ ಪ್ಲಸ್ ಮೆಟಲಿಕ್ ಆಕ್ಸೈಡ್ ಕೂಡ ಸಾಲ್ಟ್ ಪ್ಲಸ್ ವಾಟರ್. H2 ಅಂತ ಬರೀತೀನಿ, ವಾಟರ್ ಅಂತ ಮೆನ್ಷನ್ ಮಾಡಲ್ಲ. H2 ಅಂದ್ರೆ ಏನು ನಿಮಗೆ ಗೊತ್ತು ನೋಡ್ರಿ, ಇಲ್ಲಿ 3ನೇ ಬರ್ತೀನಿ. 4 ರಿಯಾಕ್ಷನ್ ನಂಬರ್ 5. ನೆಕ್ಸ್ಟ್ ಬೇಸ್ ಪ್ಲಸ್ ನಾನ್ ಮೆಟಲಿಕ್ ಆಕ್ಸೈಡ್. ಬೇಸ್ ಪ್ಲಸ್ ನಾನ್ ಮೆಟಲಿಕ್ ಆಕ್ಸೈಡ್, ಇದು ಕೂಡ ಸೇಮ್ ರಿಸಲ್ಟ್, ಸಾಲ್ಟ್ ಪ್ಲಸ್ ವಾಟರ್. ನೆಕ್ಸ್ಟ್ ಸಿಕ್ಸ್ತ್ ರಿಯಾಕ್ಷನ್ ಏನು, ಆಸಿಡ್ ಪ್ಲಸ್ ಮೆಟಲ್ ಕಾರ್ಬೋನೇಟ್. ಆಸಿಡ್ ಪ್ಲಸ್ ಮೆಟಲ್ ಕಾರ್ಬೋನೇಟ್, ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಲಾಸ್ಟ್ ರಿಯಾಕ್ಷನ್, ಆಸಿಡ್ ಪ್ಲಸ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇದಕ್ಕೆ ಎಕ್ಸಾಂಪಲ್ ಇದು ಏನ್ ಕೊಡುತ್ತೆ ಪ್ರಾಡಕ್ಟ್ ಅಂದ್ರೆ, ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ CO2. ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದಾದ್ರೂ ಇಟ್ಕೊಳ್ರಿ, ಇಲ್ಲ ನಿಮ್ ಕಡೆ ಬರೋದಾದ್ರೂ ಇಟ್ಕೊಳ್ರಿ. ಬಹಳ ಇಂಪಾರ್ಟೆಂಟ್. ಇಷ್ಟು ಜನರಲ್ ರಿಯಾಕ್ಷನ್ ಬಂತು ಅಂದ್ರೆ ಹತ್ರ ಅರ್ಧ ಲೆಸನ್ ಬಂದ್ಬಿಡುತ್ತೆ ನಿಮಗೆ. ನಿಯರ್ಲಿ ಹಾಫ್ ಆಫ್ ದ ಲೆಸನ್ ಈಸ್ ಅಂಡರ್ಸ್ಟುಡ್ ಬೈ ದೀಸ್ 7 ರಿಯಾಕ್ಷನ್ಸ್. ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಿ. ಹೇಗೆ ಯೂಸ್ ಆಗುತ್ತೆ ನಮಗೆ, ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ನಿಮ್ಗೆ ಈ ಜನರಲ್ ರಿಯಾಕ್ಷನ್ ಗೊತ್ತಿತ್ತು ಅಂದ್ರೆ ನೀವು ಪ್ರಾಡಕ್ಟ್ ಮೊದಲೇ ಗೆಸ್ ಮಾಡಿಬಿಡ್ಬೋದು. ರಿಯಾಕ್ಷನ್ ಗೊತ್ತಿತ್ತು ಅಂದ್ರೆ ಮೊದಲೇ ಪ್ರಾಡಕ್ಟ್ ನ ಗೆಸ್ ಮಾಡಿಬಿಡ್ಬೋದು. ಹೇಗೆ ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ಬೋದು ನೀವು. ನೋಡ್ರಿ, ಇಲ್ಲಿ ಒಂದು ಆಸಿಡ್ ತಗೊಳೋಣ, ಯಾವ್ದಾದ್ರು ಒಂದು HCl ತಗೊಂಡೆ ಅಂತ ಇಟ್ಕೊಳ್ರಿ. ಯಾವ್ದಾದ್ರು ಒಂದು ಮೆಟಲ್ ತಗೊಳ್ರಿ, ಯಾವ್ದಾದ್ರು ಒಂದು ಮೆಟಲ್ Fe ಅಂತ ತಗೊಂಡ್ರಿ ಅಂತ ಇಟ್ಕೊಳ್ರಿ, ಐರನ್. ಇಲ್ಲ ಸೋಡಿಯಂ ತಗೊಂಡ್ರಿ ಅಂತ ಇಟ್ಕೊಳ್ರಿ, ಇಲ್ಲ Mg ತಗೊಳ್ರಿ. ಯಾವ್ದಾದ್ರು ಒಂದು ಆಸಿಡ್ ತಗೊಳ್ರಿ, ಯಾವ್ದಾದ್ರು ಒಂದು ಮೆಟಲ್ ತಗೊಳ್ರಿ. ಯಾವಾಗ ಆಸಿಡ್ ಇಲ್ಲ ನೋಡಿ, ಫಸ್ಟ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಏನ್ ಬರುತ್ತೆ, ಇಲ್ಲಿ H2 ಫಿಕ್ಸ್. ನಿಮ್ಗೆ ಹೌದಾ, ಹೈಡ್ರೋಜನ್ ಗ್ಯಾಸ್ ಒಂದು ಅರ್ಧ ರಿಸಲ್ಟ್ ಗೊತ್ತಾಯ್ತು ನಿಮ್ಗೆ. ಅದ್ರ ಜೊತೆಗೆ ಏನ್ ಉಳಿತು, ಸಾಲ್ಟ್. ಇಲ್ಲಿ ಉಳಿದಿರೋದೇನು, ಹೈಡ್ರೋಜನ್ ಹೋಯ್ತು ಅಂದ್ರೆ ಸೋಡಿಯಂ ಪ್ಲಸ್ ಕ್ಲೋರೈಡ್.
NaCl. ಸರ್ ಇದೇನೋ ಈಸಿ ಐತಿ, ಬೇರೆ ಯಾವ್ದಾರ ಎಕ್ಸಾಂಪಲ್ ಕೊಡ್ರಿ ಅನ್ಬೋದು ನೀವು. ನೆಕ್ಸ್ಟ್ ಎಕ್ಸಾಂಪಲ್ ಅಂದ್ರೆ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಆ ಆಕ್ಟಿವಿಟಿ ಏನಂದ್ರೆ ಆಸಿಡ್ ಪ್ಲಸ್ ಮೆಟಲ್ ಕಾರ್ಬೋನೇಟ್. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಆಕ್ಟಿವಿಟಿ ಆಸಿಡ್ ಯಾವುದು HCl, ಮೆಟಲ್ ಕಾರ್ಬೋನೇಟ್ Na2CO3. ಇದ್ರದ್ದು ಪ್ರಾಡಕ್ಟ್ಸ್ ಬರೀರಿ ಅಂತ ಹೇಳ್ತಾರ ಅವ್ರು. ಸರಿ ಏನ್ ಬರೀಬೇಕು ಸರ್, ತಲೆ ಕೆಟ್ಟೋಗುತ್ತೆ ನಮ್ದು ಅಂತ ಅಂತೀರಿ ನೀವು, ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿಂದ ಆಸಿಡ್ ಪ್ಲಸ್ ಮೆಟಲ್ ಕಾರ್ಬೋನೇಟ್ ರಿಸಲ್ಟ್ ನಿಮಗೆ ಗೊತ್ತು ಏನು? ಒಂದು ಸಾಲ್ಟ್ ಬರ್ಬೇಕು ಸರ್. ಸಾಲ್ಟ್ ಆದ್ಮೇಲೆ ಏನ್ ಬರ್ಬೇಕು? ವಾಟರ್ ಬರ್ಬೇಕು ಸರ್. ಅದಾದ್ಮೇಲೆ ಏನ್ ಬರ್ಬೇಕು? ಕಾರ್ಬನ್ ಡೈಆಕ್ಸೈಡ್ ಬರ್ಬೇಕು. ಇದಿಷ್ಟು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನೋಡ್ರಿ ಇದ್ರೊಳಗೆ ಏನ್ ಮಾಡ್ರಿ, ವಾಟರ್ ಆಗ್ಬೇಕು. ಒಂದ್ ಹೆಚ್ಚು ಹೋಯ್ತು, ಆಕ್ಸಿಜನ್ ವಾಟರ್ ಹೋಯ್ತು. ಇಲ್ಲಿ 2HCl ಮಾಡ್ಕೊಂತೀರಿ ಬ್ಯಾಲೆನ್ಸ್ ಮಾಡಕ್ ರಿಯಾಕ್ಷನ್, ಹೌದಾ? ಇಲ್ಲೇನಾಯ್ತು, 2 ಹೆಚ್ಚು 1 ಹೋಯ್ತಲ್ಲಿ, ಅಂದ್ರೆ ಏನು? ಆಕ್ಸಿಜನ್ ಖಾಲಿ ಆಯ್ತು, ಹೈಡ್ರೋಜನ್ ಖಾಲಿ ಆಯ್ತು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಇಲ್ಲಿ CO3 ಇದೆನಾ, ಇಲ್ಲಿ CO2 ಉಳಿದಿತ್ತು, ಒಂದು ಹೋಗಿ ಈ CO2 ಕೂಡ ಇಲ್ಲಿ ಹೋಯ್ತು. ಈಗ ಉಳಿದಿರೋದೇನು? 2Na ಪ್ಲಸ್ Cl2, ಹೌದಾ? 2 Cl 2 Na ಉಳಿತು, ಅದನ್ನ ಬರಬಿಡ್ರಿ 2NaCl. ನೋಡ್ರಿ ಎಷ್ಟು ಈಸಿ ಬ್ಯಾಲೆನ್ಸ್ ಮಾಡೋದು ರಿಯಾಕ್ಷನ್. ಇಷ್ಟು ಗೊತ್ತಾಗ್ಬಿಡುತ್ತೆ ಅಂದ್ರೆ ಆನ್ಸರೇ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಆನ್ಸರೇ ಗೊತ್ತಿರುತ್ತೆ ಒಂದು ಸಾಲ್ಟ್ ಅಂತ, ಯಾವ ಸಾಲ್ಟ್ ಅಂತ ಬರಿಬೇಕಷ್ಟೇ ನೀವು. ಉಳ್ಕಿದ ಸೈಡಿಂದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ, ಪ್ರಾಡಕ್ಟ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿದೆ ನೋಡ್ರಿ, ಆಸಿಡ್ ಪ್ಲಸ್ ಮೆಟಾಲಿಕ್ ಆಕ್ಸೈಡ್. ಆಸಿಡ್ ಪ್ಲಸ್ ಮೆಟಾಲಿಕ್ ಆಕ್ಸೈಡ್ ಸಾಲ್ಟ್ ಪ್ಲಸ್ ವಾಟರ್ ಅಂತಿದೆ. ಬೇಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಸಾಲ್ಟ್ ಪ್ಲಸ್ ವಾಟರ್ ಅಂತ ಇದೆ. ಇವೆರಡಕ್ಕೂ ಈ ಥರ್ಡ್ ರಿಯಾಕ್ಷನ್ ನೋಡ್ರಿ, ಆಸಿಡ್ ಪ್ಲಸ್ ಬೇಸ್ ಸಾಲ್ಟ್ ಪ್ಲಸ್ ವಾಟರ್ ಅಂತ ಇದೆ, ಹೌದಾ? ಆಸಿಡ್ ಪ್ಲಸ್ ಸಾಲ್ಟ್, ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್ ಅಂತಿದೆ. ಇಲ್ಲಿ ಆಸಿಡ್ ಪ್ಲಸ್ ಮೆಟಾಲಿಕ್ ಆಕ್ಸೈಡ್ ಅಂತ ಇದೆ, ಹೌದಾ? ಹಾಗಾದ್ರೆ ಮೆಟಾಲಿಕ್ ಆಕ್ಸೈಡ್ ಇನ್ ಕ್ಯಾರೆಕ್ಟರ್ ಏನಿರಬೇಕು? ಎಸ್, 100% ಇಟ್ ಶುಡ್ ಬಿ ಬೇಸಿಕ್ ಪ್ರಾಪರ್ಟಿ ಇರಬೇಕು. ಅವಾಗ ಮಾತ್ರ ನಮಗೆ ಏನ್ ಸಿಗುತ್ತೆ? ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಅರ್ಥ ಆಗ್ತಿದೆನಾ? ಈಗ ಆಸಿಡ್ ಜೊತೆಗೆ ಮೆಟಾಲಿಕ್ ಆಕ್ಸೈಡ್, ಯಾವ್ದಾದ್ರು ಒಂದು ಮೆಟಾಲಿಕ್ ಆಕ್ಸೈಡ್ ಕೊಟ್ಟು ಅದ್ರ ಪ್ರಾಪರ್ಟಿ ಏನಂತ ಕೇಳ್ಬೋದು ಅವರು. ಈಗ MgOH, ಇಟ್ಸ್ ಅ ಮೆಟಾಲಿಕ್ ಆಕ್ಸೈಡ್. ಮ್ಯಾಗ್ನೀಷಿಯಮ್ OH, ಹೌದಾ? ಮೆಟಾಲಿಕ್ ಆಕ್ಸೈಡ್. ಅದ್ರ ಜೊತೆಗೆ ಅದ್ರ ಪ್ರಾಪರ್ಟಿ ಏನಂತ ಕೇಳ್ಬೋದು. ನೀವೇನ್ ಹೇಳ್ತೀರ ಅವಾಗ? ಇಟ್ ಹ್ಯಾಸ್ ಅ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ತೀರಿ. ನೆಕ್ಸ್ಟ್ ಇಲ್ಲಿ ಬೇಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಇದೆ. ಬೇಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಹೌದಾ? ನಾನ್ ಮೆಟಾಲಿಕ್ ಆಕ್ಸೈಡ್. ಬೇಸ್ ಜೊತೆಗೆ ನಾನ್ ಮೆಟಾಲಿಕ್ ಆಕ್ಸೈಡ್, ಕಾರ್ಬನ್ ಇಸ್ ಅ ನಾನ್ ಮೆಟಲ್. ಕಾರ್ಬನ್ ಜೊತೆಗಿರೋ ಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್ ಆಯ್ತು. ಇಲ್ಲಿ ಬೇಸ್ ಜೊತೆಗೆ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ ಇಂದ ಪ್ರಾಪರ್ಟಿ ಏನಾಗಿತ್ತು? ಆಸಿಡ್ ಆಗಿತ್ತು. ಒಂದ್ ಯಾವ್ದೋ ಎಕ್ಸಾಂಪಲ್ ಕೊಟ್ಟಿದ್ದ, ಏನ್ ಕೊಟ್ಟಿದ್ದ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟು ಇಟ್ಸ್ ಪ್ರಾಪರ್ಟಿ ಇಸ್ ಆಸಿಡಿಕ್ ಆರ್ ಬೇಸಿಕ್ ಅಂತ ಕೇಳಿದ್ದ. ಯಾವ್ದೋ ಒಂದು ಎಕ್ಸಾಂಪಲ್, ಯಾವ ಎಕ್ಸಾಮ್ ಅಂತ ನೆನಪಿಲ್ಲ ನನಗೆ, ಆದ್ರೆ ಆನ್ಸರ್ ಏನು? ನಾನ್ ಮೆಟಾಲಿಕ್ ಆಕ್ಸೈಡ್. ಕಾರ್ಬನ್ ಇಸ್ ನಾನ್ ಮೆಟಲ್, ಅದರ ಆಕ್ಸೈಡ್ ಏನು? ನಾನ್ ಮೆಟಾಲಿಕ್ ಆಕ್ಸೈಡ್, ಅದ್ರ ಪ್ರಾಪರ್ಟಿ ಏನು? ಆಸಿಡಿಕ್. ಅರ್ಥ ಆಗ್ತಿದನ? ನೆಕ್ಸ್ಟ್ ಹೋಗೋಣಂತೆ ಮುಂದೆ. ಕರೆಕ್ಟ್ ಆಗಿ ಓದ್ಕೊಳ್ರಿ. ಆಸಿಡ್ ಪ್ಲಸ್ ಮೆಟಲ್, ಸಾಲ್ಟ್ ಪ್ಲಸ್ ವಾಟರ್, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಬೇಸ್ ಪ್ಲಸ್ ಮೆಟಲ್, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ಬಹಳ ರೇರ್ ರಿಯಾಕ್ಷನ್, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಆಸಿಡ್ ಪ್ಲಸ್ ಬೇಸ್, ಸಾಲ್ಟ್ ಪ್ಲಸ್ ವಾಟರ್, ಆಸಿಡ್ ಪ್ಲಸ್ ಮೆಟಾಲಿಕ್ ಆಕ್ಸೈಡ್, ಸಾಲ್ಟ್ ಪ್ಲಸ್ ವಾಟರ್, ಬೇಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್, ಸಾಲ್ಟ್ ಪ್ಲಸ್ ವಾಟರ್. ಇವು ಮೂರು ಸಾಲ್ಟ್ ಪ್ಲಸ್ ವಾಟರೇ ಬರ್ತಾವು. ಹಂಗಾಗಿ ನಿಮ್ಗೆ ಈಸಿ ಆಗ್ಲಿ ಅಂತ ಅದೇ ತರ ಬರ್ದೇನಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಆಸಿಡ್ ಪ್ಲಸ್ ಮೆಟಾಲಿಕ್ ಆಕ್ಸೈಡ್, ಸಾಲ್ಟ್ ಪ್ಲಸ್ ವಾಟರ್ ಸೇಮ್. ಅದ್ರ ಜೊತೆಗೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಒಂದು ಆಡ್ ಆಗುತ್ತೆ. ಮೆಟಲ್ ಕಾರ್ಬೋನೇಟರ್ ಆಗಿರ್ಲಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟರ್ ಆಗಿರ್ಲಿ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ನಾನು ಇವಾಗ ಫಸ್ಟ್ ಚಾಪ್ಟರ್ ಮಾಡುವಾಗ ಹೇಳಿದ್ದೆ, NO3 SO4 ಈ ತರ ಕಾಂಪೌಂಡ್ಸ್ ಇತ್ತು, CO3 ಕಾರ್ಬನ್ಸ್ ಇತ್ತು ಅಂದ್ರೆ, ಈ ತರ ಕಾಂಪೌಂಡ್ಸ್ ಇತ್ತು ಅಂದ್ರೆ ಅಲ್ಲಿ CO2 NO2 SO2 ಅಂತ ಒಂದು ಕಾಂಪೌಂಡ್ ಬರುತ್ತೆ ಅಂತ ಹೇಳಿದ್ದೆ, ನೆನಪಾಯ್ತಾ? ಇಲ್ಲೂ ಅಷ್ಟೇ ನೋಡ್ರಿ, ಇಲ್ಲಿ CO3 ಇತ್ತು ಕಾರ್ಬೋನೇಟ್ ಅಂದ್ರೆ, ಇಲ್ಲೇನ್ ಬಂತು? ಕಾರ್ಬನ್ ಡೈಆಕ್ಸೈಡ್ ಬಂತು. ಇಷ್ಟು ಜನರಲ್ ಆಗಿ ಗೊತ್ತಿಟ್ಬಿಡ್ತು ಅಂದ್ರೆ ನೀವು ಆರಾಮ್ ಅರ್ಧ ಲೆಸನ್ ಹೋಗುತ್ತೆ. ಇಲ್ಲಿ ಏನಾಗುತ್ತೆ ನೆಕ್ಸ್ಟ್? ಇದ್ರ ಮೇಲೆ ಒಂದು ಆಕ್ಟಿವಿಟಿ, ಇದ್ರ ಮೇಲೆ ಒಂದು ಆಕ್ಟಿವಿಟಿ, ಇದ್ರ ಮೇಲೆ ಒಂದು ಆಕ್ಟಿವಿಟಿ, ಹೀಗೆ ಪ್ರತಿಯೊಂದಕ್ಕೂ ಈ ಜನರಲ್ ರಿಯಾಕ್ಷನ್ ಗೆ ಒಂದೊಂದು ಆಕ್ಟಿವಿಟಿ ಕೊಟ್ಟಿದಾನ. ಸೊ ನೀವೇನ್ ಮಾಡ್ರಿ, ಫಸ್ಟ್ ಈ ಜನರಲ್ ರಿಯಾಕ್ಷನ್ ನೀಟಾಗಿ ಅಗದಿ ಚಂದಾಗಿ ಒಂದೆರಡು ಸಲ ಬರೋದು ನೀಟಾಗಿ ಪ್ರಾಕ್ಟೀಸ್ ಮಾಡಿ 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 ಬಿಡ್ರಿ. ಆಮೇಲೆ ಆ ಜನರಲ್ ರಿಯಾಕ್ಷನ್ ಓದುವಾಗ, ಆ ಎಕ್ಸ್ಪೆರಿಮೆಂಟ್ ಓದುವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಇದನ್ನ ಇಲ್ಲಿ ಮುಗಿಸೋಣಂತೆ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.